ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಒಂದು ತುಂಬಾನೇ ಪ್ರಭಾವಶಾಲಿ ಪುಸ್ತಕದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ. ಕೋಟ್ಯಾಂತರ ಜನರ ಲೈಫ್ ಚೇಂಜ್ ಮಾಡಿದೆ ಇದು. ಅದುವೇ ಸ್ಟೀಫನ್ ಕೋವಿ ಅವರ ದ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್. ಕನ್ನಡದಲ್ಲಿ ಹೇಳೋದಾದ್ರೆ ಪ್ರಭಾವಿ ಜನರ 7 ಅಭ್ಯಾಸಗಳು. ಹೌದು, ಇದೊಂದು ಅದ್ಭುತವಾದ ಪುಸ್ತಕ. ಬರೀ ಟಿಪ್ಸ್ ಲಿಸ್ಟ್ ಅಲ್ಲ ಇದು. ಇದೊಂದು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸೋ ಒಂದು ಫ್ರೇಮ್ವರ್ಕ್. ಕ್ವಿಕ್ ಫಿಕ್ಸ್ ಅಲ್ಲ. ಬೇಸಿಕಲಿ ನಮ್ಮ ಸ್ವಭಾವ ಅಂದ್ರೆ ಕ್ಯಾರೆಕ್ಟರ್ ಮತ್ತೆ ನಾವು ಜಗತ್ತನ್ನ ನೋಡೋ ರೀತಿ ಅಂದ್ರೆ ಪರ್ಸೆಪ್ಷನ್, ಇದರಲ್ಲೊಂದು ಫಂಡಮೆಂಟಲ್ ಚೇಂಜ್ ತರೋಕೆ ಹೆಲ್ಪ್ ಮಾಡುತ್ತೆ. ಸೊ ಲಾಂಗ್ ಟರ್ಮ್ ಎಫೆಕ್ಟಿವ್ನೆಸ್ಗೆ ಒಂದು ಗಟ್ಟಿ ಅಡಿಪಾಯ ಇದು. ಇಂದು ಇದರ ಸಾರಾಂಶವನ್ನ ಸ್ವಲ್ಪ ಸರಳವಾಗಿ ನೋಡೋಣ. ಕೋವಿಯವರು ಹೇಳ್ತಾರಲ್ಲ, ಬದಲಾವಣೆ ಒಳಗಿಂದ ಬರಬೇಕು ಅಂತ, ಇನ್ಸೈಡ್ ಔಟ್ ಅಪ್ರೋಚ್. ಅದನ್ನೇ ಈ 7 ಹ್ಯಾಬಿಟ್ಸ್ ಮೂಲಕ ವಿವರಿಸ್ತಾರೆ. ಇದನ್ನ ನಾವು 3 ಭಾಗವಾಗಿ ನೋಡ್ಬೋದು. ಮೊದಲು ಖಾಸಗಿ ಜಯ ಅಂದ್ರೆ ಪ್ರೈವೇಟ್ ವಿಕ್ಟ್ರಿ, ಆಮೇಲೆ ಸಾರ್ವಜನಿಕ ಜಯ ಪಬ್ಲಿಕ್ ವಿಕ್ಟ್ರಿ, ಮತ್ತೆ ಕೊನೆಗೆ ನವೀಕರಣ ಅಂದ್ರೆ ರಿನ್ಯೂವಲ್. ಸೊ ಮೊದಲು ಖಾಸಗಿ ಜಯದ ಬಗ್ಗೆ ಶುರು ಮಾಡೋಣವಾ? ಈ ಖಾಸಗಿ ಜಯ ಅನ್ನೋದಿದೆಯಲ್ಲ, ಇದು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ಸೆಲ್ಫ್ ಡಿಸಿಪ್ಲಿನ್ಗೆ ಸಂಬಂಧಿಸಿದ್ದು. ಇದರಲ್ಲಿ ಮೊದಲನೇ ಅಭ್ಯಾಸ ಹ್ಯಾಬಿಟ್ 1, ಬಿ ಪ್ರೋಆಕ್ಟಿವ್, ಸಕ್ರಿಯರಾಗಿರಿ ಅಂತ. ಏನಪ್ಪಾ ಅಂದ್ರೆ ನಮ್ಮ ಲೈಫ್ಗೆ ನಾವೇ ಡ್ರೈವರ್ಸ್. ಪರಿಸ್ಥಿತಿ ನಮ್ಮನ್ನ ಕಂಟ್ರೋಲ್ ಮಾಡೋದಲ್ಲ, ನಮ್ಮ ರೆಸ್ಪಾನ್ಸ್ ಹೇಗಿರ್ಬೇಕು ಅಂತ ನಾವೇ ಚೂಸ್ ಮಾಡೋ ಫ್ರೀಡಮ್ ನಮಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಕೇಳೋಕೆ ಸಿಂಪಲ್ ಅನ್ಸಬಹುದು, ಆದ್ರೆ ಪ್ರಾಕ್ಟಿಕಲಿ ನಾವು ಕಂಟ್ರೋಲ್ ಮಾಡೋಕಾಗದ ವಿಷಯಗಳ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಳ್ತೀವಿ ಅಲ್ವಾ? ಅದೇ ಸರ್ಕಲ್ ಆಫ್ ಕನ್ಸರ್ನ್ ಅಥವಾ ಬೇರೆಯವರನ್ನ ಬ್ಲೇಮ್ ಮಾಡೋದು. ಅದರ ಬದಲು ನಮ್ಮ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಅನ್ನೇ ನಾವು ಏನು ಚೇಂಜ್ ಮಾಡಬಹುದು ಅದರ ಮೇಲೆ ಫೋಕಸ್ ಮಾಡೋದು. ಅದು ನಿಜವಾದ ಚಾಲೆಂಜ್. ಈಗ ಟ್ರಾಫಿಕ್ ಜಾಮ್ ಬಗ್ಗೆ ಗುಣಗೋ ಬದಲು ಆ ಟೈಮ್ನಲ್ಲಿ ಏನಾದ್ರೂ ಪಾಡ್ಕಾಸ್ಟ್ ಕೇಳೋದು ಅಥವಾ ನೆಕ್ಸ್ಟ್ ಟೈಮ್ ಬೇಗ ಹೊರಡೋದು, ಇದೊಂಥರ ಪ್ರೋಆಕ್ಟಿವ್ ಅಪ್ರೋಚ್. ಅಬ್ಸಲ್ಯೂಟ್ಲಿ. ಆ ಚಾಯ್ಸ್ ಪವರ್ ನಮ್ಮಲ್ಲಿದೆ ಅಂತ ಒಪ್ಕೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್, ಎರಡನೇ ಅಭ್ಯಾಸ ಹ್ಯಾಬಿಟ್ 2, ಬಿಗಿನ್ ವಿತ್ ದಿ ಎಂಡ್ ಇನ್ ಮೈಂಡ್. ಅಂತಿಮ ಗುರಿಯೊಂದಿಗೆ ಪ್ರಾರಂಭಿಸಿ. ಹೇಗೆ ಅಂದ್ರೆ, ಏನಾದ್ರೂ ಶುರು ಮಾಡೋ ಮುಂಚೆ ನಮ್ಮ ಎಂಡ್ ಗೋಲ್ ಏನು, ನಮ್ಮ ವ್ಯಾಲ್ಯೂಸ್ ಏನು, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು. ಮನೆ ಕಟ್ಟೋ ಮುಂಚೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋತೀವಲ್ಲ, ಹಾಗೆ. ಹೌದು. ಇದಕ್ಕಾಗಿ ಕೋವಿ ಅವರು ಪರ್ಸನಲ್ ಮಿಷನ್ ಸ್ಟೇಟ್ಮೆಂಟ್ ಬರೆರಿ ಅಂತ ಹೇಳ್ತಾರೆ. ನಮ್ಮ ಲೈಫ್ನಲ್ಲಿ ಬೇರೆ ಬೇರೆ ರೋಲ್ಸ್ ಇರುತ್ತೆ ಅಲ್ವಾ? ಪೇರೆಂಟ್ ಆಗಿ, ಎಂಪ್ಲಾಯಿ ಆಗಿ, ಫ್ರೆಂಡ್ ಆಗಿ. ಆ ಪ್ರತಿ ರೋಲ್ನಲ್ಲೂ ನಾವು ಏನನ್ನ ಅಚೀವ್ ಮಾಡಬೇಕು ಅಂತ ಒಂದು ಕ್ಲಾರಿಟಿ ಕೊಡುತ್ತೆ. ಬೇಸಿಕಲಿ ಫಸ್ಟ್ ಮೆಂಟಲ್ ಕ್ರಿಯೇಷನ್, ಆಮೇಲೆ ಫಿಸಿಕಲ್ ಕ್ರಿಯೇಷನ್. ಆ ಗೋಲ್ಸ್ ಕ್ಲಿಯರ್ ಆದ್ಮೇಲೆ ಮೂರನೇ ಹ್ಯಾಬಿಟ್ ತುಂಬಾ ಮುಖ್ಯ ಆಗುತ್ತೆ. ಹ್ಯಾಬಿಟ್ 3, ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್, ಅಂದ್ರೆ ಮೊದಲಿಗೆ ಮುಖ್ಯವಾದದನ್ನು ಮಾಡಿ ಅಂತ. ಇದು ಆಕ್ಷನ್ ಹ್ಯಾಬಿಟ್. ನಮ್ಮ ಪ್ರಿಯಾರಿಟೀಸ್ ಪ್ರಕಾರ ನಮ್ಮ ಟೈಮ್, ನಮ್ಮ ಎನರ್ಜಿಯನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಮುಖ್ಯ ಅಲ್ಲದ ವಿಷಯಗಳಿಗೆ ನೋ ಹೇಳೋ ಧೈರ್ಯ, ಮುಖ್ಯವಾದಕ್ಕೆ ಎಸ್ ಹೇಳೋ ಡಿಸಿಪ್ಲಿನ್ ಬೇಕು ಇಲ್ಲಿ. ಇಲ್ಲಿ ಕೋವಿಯವರ ಟೈಮ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್ಸ್ ನೆನಪಾಗುತ್ತೆ. ಆ ಕ್ವಾಡ್ರೆಂಟ್ 2 ಇದೆಯಲ್ಲ, ಅರ್ಜೆಂಟ್ ಅಲ್ಲ ಆದ್ರೆ ಇಂಪಾರ್ಟೆಂಟ್. ಪ್ಲಾನಿಂಗ್, ರಿಲೇಶನ್ಶಿಪ್ ಬಿಲ್ಡಿಂಗ್, ಲರ್ನಿಂಗ್, ಹೆಲ್ತ್ ಇಂಥದ್ದಕ್ಕೆ ಜಾಸ್ತಿ ಗಮನ ಕೊಡ್ಬೇಕು. ಆ ದೊಡ್ಡ ಕಲ್ಲುಗಳ ಉದಾಹರಣೆ, ಒಂದು ಜಾರ್ಗೆ ಮೊದಲು ದೊಡ್ಡ ಕಲ್ಲುಗಳನ್ನ ಅಂದ್ರೆ ಪ್ರಯಾರಿಟೀಸ್ ಹಾಕ್ಬಿಟ್ರೆ ಆಮೇಲೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಾಗ ಇದ್ದೇ ಇರುತ್ತೆ ಅಂತ. ಎಕ್ಸಾಕ್ಟ್ಲಿ. ಈ 3 ಹ್ಯಾಬಿಟ್ಸ್ ನಮ್ಮ ಖಾಸಗಿ ಜಯವನ್ನು ಗಟ್ಟಿ ಮಾಡುತ್ತೆ. ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಇದು ಆದ್ಮೇಲೆನೆ ನಾವು ಸಾರ್ವಜನಿಕ ಜಯದ ಕಡೆ ಹೋಗಕ್ಕೆ ರೆಡಿಯಾಗೋದು. ಅಂದ್ರೆ ಬೇರೆಯವರ ಜೊತೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದು. ಇಲ್ಲಿ ಮೊದಲನೇದು ಹ್ಯಾಬಿಟ್ 4, ಥಿಂಕ್ ವಿನ್ ವಿನ್, ಗೆಲುವು ಗೆಲುವು ಅಂತ ಯೋಚಿಸೋದು. ಅಂದ್ರೆ ಯಾವುದೇ ಡೀಲ್ ಅಥವಾ ಇಂಟರಾಕ್ಷನ್ನಲ್ಲಿ ಎಲ್ಲರಿಗೂ ಲಾಭ ಆಗ್ಬೇಕು, ಮ್ಯೂಚುವಲ್ ಬೆನಿಫಿಟ್. ಲೈಫ್ ಅನ್ನೋದು ಕಾಂಪಿಟಿಷನ್ ಅಲ್ಲ, ಅದೊಂದು ಕೋಆಪರೇಷನ್ಗೆ ವೇದಿಕೆ ಅಂತ ನೋಡೋದು. ಒಬ್ಬ ಗೆದ್ರೆ ಇನ್ನೊಬ್ಬ ಸೋಲಲೇಬೇಕು ಅಂತೇನಿಲ್ಲ. ಒಂದು ವೇಳೆ ವಿನ್ ವಿನ್ ಸಿಚುವೇಶನ್ ಸಾಧ್ಯನೇ ಇಲ್ಲ ಅಂದ್ರೆ ನೋ ಡೀಲ್ ಕೂಡ ಒಂದು ಆಪ್ಷನ್ ಇರುತ್ತೆ. ಅದು ರಿಲೇಶನ್ಶಿಪ್ ಹಾಳಾಗದ ಹಾಗೆ ನೋಡ್ಕೊಡುತ್ತೆ. ಈ ವಿನ್ ವಿನ್ ಆಟಿಟ್ಯೂಡ್ಗೆ ಸಪೋರ್ಟ್ ಮಾಡೋದೇ 5ನೇ ಅಭ್ಯಾಸ ಹ್ಯಾಬಿಟ್ 5, ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್, ದೆನ್ ಟು ಬಿ ಅಂಡರ್ಸ್ಟುಡ್. ಮೊದಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ,
ಆಮೇಲೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲಿ ಅಂತ ನಿರೀಕ್ಷಿಸಿ. ಇದು ಎಫೆಕ್ಟಿವ್ ಕಮ್ಯುನಿಕೇಷನ್ನ ಹಾರ್ಟ್ ಇದ್ದ ಹಾಗೆ. ಬೇರೆಯವರ ಮಾತು, ಅವರ ಪರ್ಸ್ಪೆಕ್ಟಿವ್, ಅವರ ಫೀಲಿಂಗ್ಸ್ನ ನಿಜವಾಗ್ಲೂ ಅರ್ಥ ಮಾಡಿಕೊಳ್ಳೋ ಇಂಟೆನ್ಷನ್ನಿಂದ ಕೇಳಬೇಕು. ಸುಮ್ಮನೆ ಉತ್ತರ ಕೊಡೋಕೆ ಅಥವಾ ವಾದ ಮಾಡೋಕೆ ಅಲ್ಲ. ಇದಕ್ಕೆ ಎಂಪಥಿಕ್ ಲಿಸ್ನಿಂಗ್ ಅಂತಾರಲ್ಲ. ವೈದ್ಯರ ಮೊದಲು ರೋಗಿಯ ಎಲ್ಲಾ ಲಕ್ಷಣಗಳನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ತಾರೆ, ಆಮೇಲೆ ಡಯಾಗ್ನೋಸ್ ಮಾಡೋದು. ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ ಅವರಿಗೆ ಫೀಲ್ ಆದ್ರೆ ಮಾತ್ರ ಅವರು ನಮ್ಮ ಮಾತು ಕೇಳೋಕೆ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಓಪನ್ ಆಗ್ತಾರೆ. ಟ್ರಸ್ಟ್ ಬಿಲ್ಡ್ ಆಗತ್ತೆ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಸಿಸ್ ಮೇಲೆ ನಾವು 6ನೇ ಅಭ್ಯಾಸಕ್ಕೆ ಬರ್ತೀವಿ. ಹ್ಯಾಬಿಟ್ 6, ಸಿನರ್ಜೈಸ್, ಸಹಯೋಗಿಸಿ. ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳ ಸ್ಟ್ರೆಂತ್ಸ್, ಅವರ ವ್ಯೂ ಪಾಯಿಂಟ್ಸ್ ಎಲ್ಲ ಸೇರಿಸಿ 1+1=3 ಅಥವಾ ಅದಕ್ಕಿಂತ ಹೆಚ್ಚು ರಿಸಲ್ಟ್ ತರೋದು. ಡಿಫರೆನ್ಸಸ್ನ ಒಂದು ಪ್ರಾಬ್ಲಮ್ ಅಂತ ನೋಡೋ ಬದಲು ಅದನ್ನ ಗೌರವಿಸಿ ಅದರಿಂದ ಹೊಸ, ಇನ್ನೂ ಬೆಟರ್ ಥರ್ಡ್ ಆಲ್ಟರ್ನೇಟಿವ್ ಕಂಡುಹಿಡಿಯೋದು. ಕ್ರಿಯೇಟಿವ್ ಕೋಆಪರೇಷನ್. ಹೌದು, ಒಂದು ಟೀಮ್ನಲ್ಲಿ ಬೇರೆ ಬೇರೆ ಐಡಿಯಾಸ್ ಸೇರಿ ಒಂದು ಹೊಸ ಇನ್ನೋವೇಷನ್ ಹುಟ್ಕೊಳ್ಳುತ್ತಲ್ಲ, ಆ ಥರ. ಸರಿ, ಈ 6 ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋಕ್ಕೆ ಬೇಕಾದ ಎನರ್ಜಿ, ಬ್ಯಾಲೆನ್ಸ್ ಕೊಡೋದು, ಅದೇ ಕೊನೆಯ 7ನೇ ಅಭ್ಯಾಸ ಅಲ್ವಾ? ಕರೆಕ್ಟ್. ಅದೇ ಹ್ಯಾಬಿಟ್ 7, ಶಾರ್ಪನ್ ದ ಸಾ, ಗರಗಸವನ್ನು ಹರಿತಗೊಳಿಸಿ ಅಂತ. ಇದು ಬೇಸಿಕಲಿ ಸೆಲ್ಫ್ ರಿನ್ಯೂವಲ್. ನಮ್ಮ ಲೈಫ್ನ 4 ಮುಖ್ಯ ಏರಿಯಾಗಳಲ್ಲಿ ನಮ್ಮನ್ನ ನಾವು ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋದು. ಫಿಸಿಕಲ್ ಎಕ್ಸಸೈಸ್, ನ್ಯೂಟ್ರಿಷನ್, ರೆಸ್ಟ್. ಮೆಂಟಲ್, ರೀಡಿಂಗ್, ಲರ್ನಿಂಗ್, ಪ್ಲಾನಿಂಗ್. ಸೋಷಿಯಲ್, ಇಮೋಷನಲ್, ರಿಲೇಷನ್ಶಿಪ್ಸ್, ಸರ್ವಿಸ್, ಎಂಪಥಿ. ಮತ್ತೆ ಸ್ಪಿರಿಚುವಲ್ ವ್ಯಾಲ್ಯೂಸ್, ಮೆಡಿಟೇಷನ್, ನೇಚರ್ ಜೊತೆ ಕನೆಕ್ಟ್ ಆಗೋದು. ಅದನ್ನ ಶಾರ್ಪ್ ಮಾಡಿದ್ರೆ ಕೆಲ್ಸ ಈಸಿ ಆಗತ್ತೆ, ಫಾಸ್ಟ್ ಆಗತ್ತೆ. ಇದು ಬರ್ನ್ಔಟ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ, ನಮ್ಮ ಕೆಪಾಸಿಟಿನೂ ಮೇಂಟೈನ್ ಮಾಡುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಈ 7 ಅಭ್ಯಾಸಗಳು ಒಂದು ಜರ್ನಿ ಮಾದರಿ. ನಮ್ಮನ್ನ ಅವಲಂಬನೆ ಅಂದ್ರೆ ಡಿಪೆಂಡೆನ್ಸಿಂದ ಸ್ವಾತಂತ್ರ್ಯಕ್ಕೆ ಅಂದ್ರೆ ಇಂಡಿಪೆಂಡೆನ್ಸ್, ಹ್ಯಾಬಿಟ್ 1 to 3, ಅಲ್ಲಿಂದ ಪರಸ್ಪರಾವಲಂಬನೆಗೆ ಅಂದ್ರೆ ಇಂಟರ್ ಡಿಪೆಂಡೆನ್ಸ್, ಹ್ಯಾಬಿಟ್ 4 to 6 ಕರ್ಕೊಂಡೋಗುತ್ತೆ. 7ನೇ ಅಭ್ಯಾಸ ಶಾರ್ಪನ್ ದ ಸಾ ಈ ಇಡೀ ಸೈಕಲ್ನ ನವೀಕರಿಸ್ತಾ ಮುಂದುವರಿಸ್ತಾ ಇರುತ್ತೆ. ಹೌದು, ಇದು ಬರೀ ಜಾಸ್ತಿ ಕೆಲಸ ಮಾಡೋದರ ಬಗ್ಗೆ ಅಲ್ಲ, ಸರಿಯಾದ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಆಟಿಟ್ಯೂಡ್ನಿಂದ ಮಾಡಿ ಒಂದು ಮೀನಿಂಗ್ಫುಲ್ ಮತ್ತೆ ಎಫೆಕ್ಟಿವ್ ಲೈಫ್ ನಡೆಸೋದರ ಬಗ್ಗೆ. ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಒಂದು ಚರ್ಚೆಯನ್ನ ಕೇಳೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ.